ಫ್ರೆಂಡ್ಸ್ ಎಲ್ಲ ಹೇಳ್ತಿರಲ್ಲ ಅಷ್ಟೊಂದು ಸರಿ ಅವ್ರು ಹೇಳಿದ್ದಕ್ಕೆ ಒಂದಿಷ್ಟು ಬೆಲೆ ಕೊಡೋಣ ಅಂತ ಇದು ಏನೋ ಅಂದ್ಕೊಂಡು ಏನೋ ಆರ್ಡರ್ ಮಾಡಿದ್ವಿ, ಅದೇನೋ ಬಂದ್ಬಿಡ್ತು. ಬಟ್ ಮತ್ತೇನೋ ಗಾಯ ಆಗ್ಬಿಟ್ಟಿದೆ ಅವನಿಗೆ. ಇಲ್ಲಿ ಫೇಸು ನೋಡಿ ಫುಲ್ ಸ್ಮೂತಾಗಿದ್ದಾನೆ, ಸ್ಮೂತ್ ಕಡೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ಗಳು ಇವತ್ತಿನ ವ್ಲಾಗ್ಗೆ. ಆಲ್ಮೋಸ್ಟ್ 2 ವಾರ ಆದಮೇಲೆ, ಲಿಟ್ರಲಿ 2 ವಾರ ಆದಮೇಲೆ ಗಾಡಿನ ಇವತ್ತು ಸ್ಟಾರ್ಟ್ ಮಾಡಿರೋದು. ಸದ್ಯಕ್ಕೆ ಸ್ಟಾರ್ಟ್ ಆಯಿತು, ಏನೂ ತೊಂದರೆ ಕೊಟ್ಟಿಲ್ಲ. ಯಾಕೋ ಇವಾಗ ತಾನೇ ಹೇಳಿದೆ ಸ್ಟಾರ್ಟ್ ಆಯಿತು, ಏನೂ ತೊಂದರೆ ಕೊಡಲಿಲ್ಲ ಅಂತ. ಏನಕ್ಕೆ ಆಫ್ ಆಯಿತು ಅಂತ ಗೊತ್ತಿಲ್ಲ, ಫುಲ್ ಧೂಳಾಗಿದೆ. ಸೊ ಜಾಸ್ತಿ ಏನು ಒರ್ಸೋಕ್ಕೆ ಹೋಗಲ್ಲ, ಬಿಕಾಸ್ ಟೈಮ್ ಅಷ್ಟಿಲ್ಲ, ಹೊರಡಬೇಕು ಪಟ್ಟಂತ. ಆ್ಯಂಡ್ ನೋಡೋಣ, ವಾಶ್ ಮಾಡಿಸೋಣ ಬರ್ತಾ. ಸ್ವಲ್ಪ ಹೆಲ್ತಲ್ಲಿ ಏರುಪೇರಾಗಿತ್ತು. ಆ್ಯಂಡ್ 1 ವಾರ ಆಲ್ಮೋಸ್ಟ್ ಹಾಸ್ಪಿಟ್ಲ್ನಲ್ಲಿ ಕಳೆದ ಮೇಲೆ ಈಗ ಒಂದು ಸ್ವಲ್ಪ ಬೆಟರ್, ಎಲ್ಲ ಫೈನ್ ಆಗಿದೆ. ಸೊ ಏನೂ ತೊಂದರೆ ಇಲ್ಲ. ಆ್ಯಂಡ್ ಅದಕ್ಕೋಸ್ಕರನೇ ಇಷ್ಟು ಬ್ರೇಕ್ ತೊಗೊಂಡಿದ್ದು. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ವಿಶಸ್ ಮಾಡಿದ್ರಿ ಬೇಗ ಹುಷಾರಾಗಿ ಅಂತ ಎಲ್ಲ. ಥ್ಯಾಂಕ್ ಯು, ಎಲ್ಲ ಆರಾಮಾಗಿದೆ ಇವಾಗ. ಆ್ಯಂಡ್ ಅದಕ್ಕೋಸ್ಕರ ವಾಪಸ್ ಬ್ಯಾಕ್ ಟು ವ್ಲಾಗಿಂಗ್ ಆ್ಯಂಡ್ ಕಂಟೆಂಟ್ ಮಾಡ್ತೀನಿ, ವ್ಲಾಗ್ಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ತುಂಬ ವೀಡಿಯೋಸ್ನ ಸ್ಕೆಡ್ಯೂಲ್ ಮಾಡಿ ಕೂಡ ಇಟ್ಟಿದ್ದೆ. ಈ ಥರ ಏರುಪೇರ್ ಆಗಬಹುದು ಅಂತ ಸ್ವಲ್ಪ ಸಿಮ್ಟಮ್ಸ್ ಫೀಲ್ ಆಯಿತು. ಸೊ ಇದ್ದಿದ್ದು ವೀಡಿಯೋನೆಲ್ಲ ಸ್ಕೆಡ್ಯೂಲ್ ಮಾಡಿ ಇಟ್ಬಿಟ್ಟಿದ್ದೆ. ಆ್ಯಂಡ್ ಅದೇ ಓಡ್ತಾಯಿತ್ತು. ಸೊ ಅದಕ್ಕೋಸ್ಕರ ಮೇ ಬಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರ್ತಿತ್ತು ಅನ್ಕೋತೀನಿ. ನನಗೆ ಅದು ಕೌಂಟು ಇಲ್ಲ, ಇದು ಯಾವ ದಿನ ಏನು ಡೇಟ್ ಏನು ಅದೆಲ್ಲ ಮರ್ತೋಗೋ ಲೆವೆಲ್ಗೆ. ಸುಮಾರು ದಿನಗಳಿಂದ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು ನನಗೆ ದೃಷ್ಟಿ ತೆಗೆಸ್ಕೋ ಅಂತ. ಏರುಪೇರು ಆಗ್ತಾನೇ ಇದ್ವು, ಏನಾದರೂ ಒಂದೊಂದು ಇರೋವು. ಸೊ ಇರಲಿ ತೆಗೆಸ್ಕೊಳ್ಳೋಣ ಅಂತ ಎಲ್ಲ ಅಂದ್ಕೊಂಡು ಡಿಲೇ ಮಾಡ್ತಾನೇ ಇದ್ದೆ. ಸೊ ಇವಾಗ ಒಂದು ಲೆಸನ್ ಕಲ್ತಿದ್ದೀನಿ. ಫ್ರೆಂಡ್ಸ್ ಎಲ್ಲ ಹೇಳ್ತಿರಲ್ಲ ಅಷ್ಟೊಂದು ಸರಿ ಅವ್ರು ಹೇಳಿದ್ದಕ್ಕೆ ಒಂದಿಷ್ಟು ಬೆಲೆ ಕೊಡೋಣ ಅಂತ ಅಂದ್ಬಿಟ್ಟು ಈಗ ನಾನು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗೋಗಿದೆ ಬೆಂಗಳೂರು. ಎಷ್ಟು ಜನಕ್ಕೆ ಅನಿಸುತ್ತೆ ಟ್ರಾಫಿಕ್ ಇನ್ಕ್ರೀಸ್ ಆಗಿದೆ ಸ್ವಲ್ಪ ತಿಂಗಳುಗಳಿಂದ ಅಂತ? ನನಗಂತೂ ದೇವರಾಣೆ ಅನಿಸುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮುಂಚೆ ಆದರೂ ಒಂದು ಸ್ವಲ್ಪ ಖಾಲಿ ಇರೋದು, ಪೀಕ್ ಅವರ್ಸ್ ಬಿಟ್ಟು. ಪೀಕ್ ಅವರ್ಸಲ್ಲಿ ಜಾಸ್ತಿ ಇರೋದು ಬಿಡಿ. ಬಟ್ ಈಗ ಯಾವ ಟೈಮ್ಗೆ ಹೋಗು ಜಾಮ್ಗಳು. ಅದರಲ್ಲೂ ನಮ್ಮ ಏರಿಯಾ ಅಂತೂ ಫುಲ್ ಫ್ರೀಯಾಗಿರೋದು. ಇವಾಗ ನಮ್ಮ ಏರಿಯಾನು ಫುಲ್ ತುಂಬ್ಕೊಂಬಿಟ್ಟಿದೆ. ಬರ್ತಿರೋ ಫ್ರೆಂಡು ಚೈತ್ರ ಅವರು, ಸೊ ತಿಂಡಿನೂ ತಿಂದಿಲ್ಲ ಅವರು. ನೀವು ತಿನ್ನಬೇಡಿ ಬನ್ನಿರಿ, ಅಲ್ಲೆಲ್ಲರೂ ತಿಂದ್ಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿದೆ. ಸೊ ಇವತ್ತು ಅದೇ ಟಾಸ್ಕು, ಅದೇ ಕೆಲಸ. ಎಡಗಡೆ ಒಂದು ಟೈರ್ ಇಟ್ಟವ್ರೆ, ಸರಿ ಟೈರ್ ಅಲ್ಲ, ಒಂದು ವೀಲ್ ಇಟ್ಟಿದ್ದಾರೆ, ಟಾಯ್ ವೀಲು. ರೈಟ್ ಸೈಡ್ ಒಂದು ವಾಟರ್ ಬಾಟಲ್ ಸಿಕ್ಸವ್ರೆ. ಅರ್ಥನೇ ಆಗಿಲ್ಲ ಏನದು ಅಂತ. ಜಾಸ್ತಿ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಎಲ್ಲದೂ ಫ್ಲೋನಲ್ಲಿ ಹೋಯ್ತಾ ಇರಬೇಕು. ಬನ್ನಿ ಹೋಗೋಣ. ಟ್ರಾಫಿಕ್ ಬಗ್ಗೆ ಮಾತಾಡಿದ್ದೆ ನೋಡಿ. ಇಲ್ಲಿ ಯಾವ್ದು ಗುರು, ಎಲ್ಲಿಂದ ಬಂದರು ಗುರು ಇಷ್ಟು ಜನ? ಬೇಜಾರೇನು ಗೊತ್ತಾ, ಜನ ಬರೋದಲ್ಲ, ಬಂದ್ಬಿಟ್ಟು ಬೆಂಗಳೂರು ಟ್ರಾಫಿಕ್ಕು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಆಗಿರೋದೇ ಅವರಿಂದ. ಅವ್ರುಗಳೇ ಹೇಳ್ತಾರೆ ಬೆಂಗಳೂರು ಟ್ರಾಫಿಕ್ ತಡಿಯೋಕ್ಕಾಗಲ್ಲ ಅಂತ. ತಡಿಯೋಕ್ಕಾಗ್ದಂಗೆ ಮಾಡಿರೋದೇ ಅವರು ಅಂತ ಪಾಪ ಮರ್ತೋಗ್ತಾರೆ ಆಗಾಗ ಅವ್ರುಗಳು. ಈ ಒಂದು ವಾರದಲ್ಲಿ ಪಾಠ ಕಲ್ತಿದ್ದೇನು ಗೊತ್ತಾ, ನಾನು ಲೈಫಲ್ಲಿ ಜಸ್ಟ್ ಎ ಕ್ಯಾಶುವಲ್ ನಾರ್ಮಲ್ ಪರ್ಸನ್ ನನ್ನ ಲೈಫಲ್ಲಿ ಇವರು ಅಂತ ಯಾರನ್ನ ಅಂದ್ಕೊಂಡಿರ್ತೀವಿ, ಅವರೆಷ್ಟು ಕಾಳಜಿ ವಹಿಸ್ತಾರೆ. ಆ್ಯಂಡ್ ಇವ್ರು ನಮ್ಮ ಲೈಫಲ್ಲಿ ತುಂಬ ಕ್ಲೋಸ್ ಇಂಪಾರ್ಟೆಂಟ್ ಅಂತ ನಾವು ಯಾರನ್ನ ಅಂದ್ಕೊಂಡಿರ್ತೀವಿ, ಅವರೆಷ್ಟು ಕಾಳಜಿ ವಹಿಸ್ತಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅನ್ಬೇಕಾ ಇಲ್ಲ ಏನೂ ಗೊತ್ತಿಲ್ಲ, ಆ ನಾರ್ಮಲ್ ಪರ್ಸನ್ ನಮ್ಮ ಲೈಫಲ್ಲಿ ಅಂತ ಏನು ಅಂದ್ಕೊಂಡಿರ್ತೀವಿ ಅವರೇ ಜಾಸ್ತಿ ನಮ್ಗೆ ಕಾಳಜಿ ವಹಿಸ್ತಾ ಇರ್ತಾರೆ, ನಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತಿರ್ತಾರೆ. ನಮ್ಮನ್ನು ತುಳಿಬೇಕು ಅನ್ನೋದು ನಮ್ಮವರೇ. ಯಾವುದೋ ಒಬ್ಬ ಗೊತ್ತಿಲ್ಲದಿರೋ ಮನುಷ್ಯನೇ ನಿನಗೆ ಸಪೋರ್ಟ್ ಮಾಡ್ತಿರ್ತಾನೆ ಅಂತ ಎಲ್ಲೋ ಒಂದು ಕಡೆ ಓದಿದ್ದೆ. ಸೊ ಎಷ್ಟು ನಿಜ ಅಲ್ವಾ ಅಂತ ಅನ್ನಿಸ್ತು, ನನಗನ್ನಿಸ್ತು. ಸೊ ನಿಮಗೂ ಯಾರಿಗಾರು ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಒಂದು ಕಮೆಂಟ್ ಹಾಕಿ. ಸೊ ಬಂದಿದ್ದೀವಿ, ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಟ್ರೈ ಮಾಡ್ತಾಯಿರೋದು. ತುಂಬ ದಿನ ಅನ್ಕೋತಾ ಇದ್ವಿ ಟ್ರೈ ಮಾಡಬೇಕಂತ. ತಿನ್ನಿ ಪರವಾಗಿಲ್ಲ, ಅವ್ರು ಕಾಯ್ತಾ ಇದ್ದಾರೆ, ಬ್ಲಾಗ್ ಏನು ಮಾಡಿ ತೋರಿಸಲ್ಲ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಆ್ಯಂಡ್ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಬೋದು, ಆ ಹೋಟ್ಲಲ್ಲಿ ಜಾಮೂನ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಕಾಸ್ ಅಣ್ಣನೂ ತುಂಬ ಸರಿ ಬಂದಿದ್ದೀವಿ. ಆ್ಯಂಡ್ ಫ್ರೆಂಡ್ಸು ಇಲ್ಲಿ ಅದಕ್ಕೆ ಜಾತ್ರೆಗೆ ಬಂದಿದ್ದಾಗ ನಾವು ಬಂದಿದ್ದು ಕಡಲೆಕಾಯಿ ಪರ್ಸೆಗೆ ಬಂದಿದ್ದಾಗ ಅಲ್ಲಿ ಬಂದು ಜಾಮೂನ್ ತಿನ್ಕೊಂಡು ಹೋಗಿದ್ವಿ. ಸೊ ಅದು ಆಪೋಸಿಟಲ್ಲಿ ಇದು ಅವಾಗಲೇ ಓಪನ್ ಆಗಿತ್ತು. ಸೊ ಇವತ್ತು ಬಂದಿರೋದು, ಲೆಟ್ಸ್ ಗೋ ಟೇಸ್ಟ್ ಮಾಡೋಣ ಯಾವ ಥರ ಅಂತ. ನೀವೇನು ಆರ್ಡರ್ ಮಾಡಿದ್ದು? ಆ್ಯಕ್ಚುಲಿ ನಾನು ಬರೋಕ್ಕೆ ಮುಂಚೆನೇ ಆರ್ಡರ್ ಮಾಡಿದ್ರು. ಚೀಸ್ ಯಾರಿಗೆ ಆರ್ಡರ್ ಮಾಡಿದ್ದು? ಇಲ್ಲಿ ಅವ್ರು ಚೀಸ್ ತಿಂತಾವ್ರೆ, ನಾನು ಪುಡಿ ಮಸಾಲೆ ದೋಸೆ ಮೈ ಫೇವ್ರೇಟ್ ತಿಂತಾಯಿದ್ದೀನಿ. ಆಲ್ಮೋಸ್ಟ್ ಅದು ತಿಂದು ಮುಗಿಸಾಯಿತು. ದೋಸೆ ತಿಂತಾಯಿದ್ದೀನಿ.
ಆ್ಯಂಡ್ ಇಲ್ಲಿ ಏನೋ ಅಂದ್ಕೊಂಡು ಏನೋ ಆರ್ಡ್ರ್ ಮಾಡಿದೆ, ಅದೇನೋ ಬಂದುಬಿಡ್ತು. ನಿಂದು ಬಾದಾಮ್ ಪುರಿ ಅಂತ ಇತ್ತು ಬೋರ್ಡಲ್ಲಿ. ಬಾದಾಮ್ ಪುರಿನ ಯಾವ್ದು ಪುರಿ ನೋಡೋಣ, ಪುರಿ ತಿನ್ನೋಣ ಅಂತ ಅಂದ್ಕೊಂಡು ಮಾಡಿದ್ರೆ ಬಾದುಷಾ ಬಂದುಬಿಡೋದ. ಇಟ್ಸ್ ಓಕೆ, ಅಡ್ಜಸ್ಟ್ ಆಗುತ್ತೆ. ಬಟ್ ಪುಡಿ ಮಸಾಲೆ ದೋಸೆ ಚೆನ್ನಾಗಿದೆ ನಿಮ್ಮದು, ಇಷ್ಟ ಆಯ್ತು ನನಗೆ. ತಿಂಡಿ ಮುಗಿಸ್ಕೊಂಡು ಏನೆಲ್ಲ ಆರಾಮಾಗಿ ನಿಂತ್ಕೊಂಡು ಕಾಫಿ ಸೆಕ್ಷನ್ ಥರ ಬರೀ ಕಾಫಿ ಟೀ ಕುಡಿತಾನೆ ಅವರೇ ಬಂದಿದ್ದೀನಿ. ಸೊ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೆ ಈ ಸೈಡ್ ನಾನು. ಸೊ ಈಗ ಹೊರಡೋಣ. ಹೊಟ್ಟೆ ಪೂಜೆ ಮುಗೀತು. ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಅಂಕಲ್ ಯೋಚನೆ ಮಾಡ್ತಾವ್ರೆ, ನೋಡ್ತಾವ್ರೆ, ಏನು ಮಾತಾಡ್ತಾವೆ ನೀವು? ಎಲ್ಲ ಮಾತಾಡೋದು ಕಾಣಿಸಲ್ಲ, ಬಟ್ ಲೈಟ್ ಇದೆಯಲ್ಲ ಕ್ಯಾಮ್ರಾದಲ್ಲಿ. ನೋಡಿ ಏನೋ ಮಾತಾಡ್ತಾರೆ, ಹೇಳಿಲ್ವಾ? ಬಡ್ಡಿ ಮಕ್ಕಳು ಅಪ್ಪನ ದುಡ್ಡಲ್ಲಿ ತೊಗೊಂಬಿಡ್ತಾರೆ ಗಾಡಿನ. ಅಯ್ಯೋ ಕತೆ. ಏನೋ ಗೊತ್ತಿಲ್ಲ, ಈ ಮೊಬೈಲ್ ಹೊಡೆದೋದಾಗಿಂದ ಬಿದ್ದವತ್ತು ಯಾಕೋ ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಳಗಡೆ ಏನೋ ಡ್ಯಾಮೇಜಸ್ ಆಗಿದೆ ಅನಿಸುತ್ತೆ. ಆ್ಯಂಡ್ ಬೈ ದಿ ವೇ ಚೈತ್ರ ಅವರು ಬರ್ತಾಯಿದ್ದಾರೆ, ಅವರೇ ಇಂಪಾರ್ಟೆಂಟು. ಸೊ ಅವರೇ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನನ್ನ, ಅಲ್ಲಿ ಗೊತ್ತಿರೋರು ಇದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರು ಆಟೋದಲ್ಲಿ ಬರ್ತಾಯಿದ್ದಾರೆ, ನಾನು ಗಾಡೀಲಿ ಹೋಗ್ತಾಯಿದ್ದೀನಿ. ಎಲ್ಲಪ್ಪ ಕಾಣೆ ಆಗಿಬಿಟ್ರು ಅವರು ಅಂದ್ಕೊಂಬೇಡಿ. ಸೊ ಗೈಸ್ ನೋಡಿ, ಬಂದಿದ್ದೀನಿ ನಾನು ದೇವಸ್ಥಾನದ ಹತ್ರಕ್ಕೆ. ಸೊ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಪಟ್ಟಂತ ಹೊರಗಡೆ ಬರ್ತೀನಿ, ಸಿಗ್ತೀನಿ. ಓಕೆ, ಸೊ ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಆಶೆ ಹತ್ರ ಬಂದಿದ್ದೀನಿ. ಗೈಸ್ ಇನ್ನೊಂದೇನಾಯ್ತು ಗೊತ್ತಾ, ಸಾಕ್ಸು ಎಲ್ಲೋ ಉದ್ರೋಗ್ಬಿಡ್ತು ಗುರು. ದೇವರೇ ಕಾಪಾಡಬೇಕಲ್ಲ. ಒಂಚೂರು ನೀರಿತ್ತು, ಸಾಕ್ಸ್ ಹಾಕೊಂಡೆ ಒಳಗೋಗಿದ್ದೆ. ಸರಿ ನೀರಿದೆಯಲ್ಲ ಅಂತ ತೆಗೆದುಬಿಟ್ಟು ಹೆಲ್ಮೆಟ್ಗೆ ಸಿಗಾಕೊಂಡಿದ್ದೆ. 2 ಸಾಕ್ಸು ಉದ್ರೋಗಿದೆ. ಎಲ್ಲಿ ಉದ್ರೋಯ್ತು ಅಂತ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಕಳ್ಕೊಂಡ್ರೆ ಒಳ್ಳೇದು ಅಂತಾರಲ್ಲ, ಓಲಿ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಆ ಕ್ಯೂ ಇತ್ತು, ಎಕ್ಸಿಟ್ ಔಟಿದ್ದೆ ಹೊರಗಡೆ. ಎಂಟ್ರಿ ಆಗಿ ಮತ್ತೆ ಆ ಕ್ಯೂನಲ್ಲಿ ಸಾಕ್ಸ್ ಹುಡ್ಕೊಂಡು ಬರೋದೆಲ್ಲ ಸರಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಬಂದೆ. ಈಗ ಸದ್ಯಕ್ಕೆ ನಾನು ಮನೆಗೆ ವಾಪಸ್ ಬಂದಿದ್ದೀನಿ. ವಾಪಸ್ ಬಂದು ಆ್ಯಸ್ ಯೂಶುವಲ್ ಏನೂ ಇಲ್ಲ, ಕೆಲಸ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ಆ್ಯಂಡ್ ಏನು ನೋಟಿಸ್ ಮಾಡಿದೆ ಅಂದರೆ, ನೋಡಿರಿ ಇಲ್ಲಿ ನನ್ನ ಹೊಸ ಪಿ ಸಿ ಇದು. 1,05,000 ರೂಪಾಯಿ ಗೇಮಿಂಗ್ ಪಿ ಸಿ. ಆ ಪಿ ಸಿ ಇಲ್ಲೇ ಇದೆ. ಸೊ ಮೋಸ್ಟ್ಲಿ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ, ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ನೋಡಿರಿ, ರೆಂಡರ್ ಬರೀ 5 ನಿಮಿಷ ತೊಗೋತಾ ಇದೆ. ಒಂದು ನಾರ್ಮಲ್ ವ್ಲಾಗು 1.5 GB. ಸೊ ಇದೇ ಏನು ನನ್ನ ಪ್ರೀಸೆಟ್ ಕಂಪ್ಲೀಟ್ಲಿ ಸೇಮ್. ಓಕೆನಾ, ಏನು ಚೇಂಜ್ ಮಾಡ್ತಿರಲಿಲ್ಲ, ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಅದೇ ಇದರಲ್ಲಿ ಎಡಿಟ್ ಮಾಡಿರೋದು ನಾನು. ಆ್ಯಂಡ್ ಈ ಥರ ಒಂದು ಲೆಂದಿ ವ್ಲಾಗ್, ಆಲ್ಮೋಸ್ಟ್ ಒಂದು 10-15 ನಿಮಿಷದ ವ್ಲಾಗ್ ನನ್ನ ಹಳೆ ಪಿ ಸಿನಲ್ಲಿ ರೆಂಡರ್ ಮಾಡಬೇಕಾಗಿತ್ತು ಅಂದರೆ 20-30 ನಿಮಿಷ ತೊಗೋತಾಯಿತ್ತು. ಇದು ಬರೀ 5 ನಿಮಿಷ. ಈಗ ಆಲ್ರೆಡಿ 4 ನಿಮಿಷ ಚಿಲ್ಡ್ರೆಗೆ ಬಂದಿದೆ. ಸೊ ಇದೇ ಖುಷಿಯಾಗಿದ್ದು ನನಗೆ. ಸಿಕ್ಕಾಬಟ್ಟೆ ಟೈಮ್ ಸಿಕ್ಕಾಬಟ್ಟೆ ಸೇವ್ ಆಗುತ್ತೆ. ಸೊ ಇವೆಲ್ಲ ಇದ್ರ ಅಡ್ವಾಂಟೇಜು. ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದು ಯಾವಾಗ ಅಂತಲೇ ನನಗೆ ಗೊತ್ತಿಲ್ಲ. ಸೊ ತಡೀರಿ ತೋರಿಸ್ಬಿಡ್ತೀನಿ. 12 ಡೇಸ್ ಆಗೋ, 12 ಡೇಸ್. ಸೊ ಆಲ್ಮೋಸ್ಟು ನನಗನ್ಸ್ದಂಗೆ 2 ವಾರದಿಂದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಸೊ ಅದು ಅಷ್ಟೇ ಸ್ಕೆಡ್ಯೂಲ್ ಅಂದರೆ ವ್ಲಾಗ್ ಮಾಡಿಲ್ಲ. ಸೊ ನಾನು ವ್ಲಾಗೆಲ್ಲ ಅಪ್ಲೋಡ್ ಮಾಡಿ 1-2 ಅವರ್ ಆದಮೇಲೆ ಕಮೆಂಟ್ಸ್ ನೋಡ್ತಿದ್ದೆ. ಸೊ ಆ ಕಮೆಂಟ್ಸಲ್ಲಿ ಸುಮಾರು ಜನ ಕೇಳ್ತಿದ್ರೆ ಕಾಳನ್ ಕತೆ ಏನು, ಲಾಸ್ಟ್ ವ್ಲಾಗ್ ಹಾಕಿರೋದು ಕಾಳನ್ ಹುಷಾರಿರಲಿಲ್ಲ, ಇಂಜೆಕ್ಷನು ಅದು ಇದು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ಹಾಕಿದ್ದೆ. ಅದಾದಮೇಲೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಸುಮಾರು ಜನ ಕೇಳ್ತಿದ್ರಿ. ನೋಡ್ರಿ ಇಲ್ಲಿ ಎಲ್ಲ ಕಳ, ಏಯ್ ಮುತ್ತಿಗೆ ಎಲ್ಲ ಕಳ, ಏನು ಸಮಾಚಾರ? ಹೆಗ್ರಾಡೋದು ನೋಡ್ಬೇಕಾ ನೀವು? ನೋಡ್ರಿ, ಫುಲ್ ಪರ್ಫೆಕ್ಟ್ ಆಗ್ಬಿಟ್ಟು ಗೈಸ್. ಮುಂಚೆ ಹೆಂಗಿದ್ದ ಎಗರಾಡ್ಕೊಂಡು ಕಿತ್ತಾಡ್ಕೊಂಡು ಇಬ್ಬರು ಜಗಳ ಆಡ್ಕೊಂಡು, ಅದು ಇಂಪಾರ್ಟೆಂಟು. ಇವಾಗ ಆಲ್ರೆಡಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡವ್ರು ಇಬ್ಬರೂ ಅವ್ರ ಆಟಗಳನ್ನ. ಬಟ್ ಮತ್ತೇನೋ ಗಾಯ ಆಗ್ಬಿಟ್ಟಿದೆ ಅವನಿಗೆ ಇಲ್ಲಿ. ಸೊ ಅದು ಲಾಸ್ಟ್ ಟೈಮ್ ಆಗಿತ್ತು ಅಂತ ತೋರಿಸಿದ್ದೆ, ಅವರಿಬ್ಬರು ಕಿತ್ತಾಡ್ಕೊಂಡು ಮಾಡ್ಕೊಂಡವ್ರು ಗಾಯ ಅಂತ ಹೇಳ್ಬಿಟ್ಟು. ಸೊ ಮೋಸ್ಟ್ಲಿ ಅದೇ ಜಾಗದಲ್ಲಿ ಆಗಿದೆ. ಅದು ಏನು ತೋರಿಲ್ಲ. ಅವಾಗ ಡಾಕ್ಟರು ಹೇಳಿದ್ರು ಅದು ಹೀಲ್ ಆಗಿದೆ ಬಿಡಿ, ಅದ್ರದ್ದೇನು ನೋವಿಲ್ಲ, ಅದು ಹೀಲಾಗಿ ನೋಡಿರಿ ಸೌಂಡು. ಸೊ ಅವತ್ತು ಡಾಕ್ಟ್ರ್ ತೋರಿಸಾಗ್ಲೂ ಅವ್ರು ಹೇಳಿದ್ರು ಕೆಲವೊಂದು ಸರಿ ಹೀಲ್ ಆಗದೇ ಇದ್ದರೆ, ನೋವಿದ್ದರೆ ಅದು ಊಟ ಬಿಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅದು ಹೀಲ್ ಆಗಿದೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರು. ಬಟ್ ಅದೇನೋ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಗಾಯ ಮಾಡ್ಕೊಂಡವನೆ. ಅದು ಹೆಂಗೆ ಮಾಡ್ಕೊಂಡವನೋ ಏನು ಕಥೆನೋ ನನಗಂತೂ ಗೊತ್ತಿಲ್ಲ ಗುರು. ಈ ನನ್ನ ಮಕ್ಕಳು ಒಂದೊಂದಲ್ಲ. ಆ್ಯಂಡ್ ಸದ್ಯಕ್ಕಂತೂ ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ, ಅದೇ ಖುಷಿ ಇದೆ ನನಗೆ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇದ್ರ ಅಪ್ಡೇಟ್ ಕೊಟ್ಟಿದ್ದೆ. ಮಿನಿ ವ್ಲಾಗ್ಸ್ನ ನಾನು ಮಾಡ್ತಾಯಿದ್ದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು, ಯೂಟ್ಯೂಬ್ ಫಾಲೋವರ್ಸ್ಗೆ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಮಿನಿ ವ್ಲಾಗ್ಸು ಅವಕಾಶ ಸಿಕ್ಕಾಗೆಲ್ಲ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಅಪ್ಡೇಟ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಇದ್ರಲ್ಲಿ ನಾನೇನು ಹೇಳೋಕ್ಕೆ ಹೋಗಿಲ್ಲ. ನೋಡು ನಡಿ, ಓಡಂದ್ರೆ ವಾಪಸ್ ಬರ್ತೀಯಾ? ಬಾ. ಗಾರ್ಡನಲ್ಲಿ ಬರೀ ಮಾವು ಆಯಿತು, ಆಮೇಲೆ ಸೇಪೆಕಾಯಿ ಆಯಿತು, ಸಪೋಟನೂ ಆಯಿತು. ಸೊ
ಸೊ ಈಗ ದಾಳಿಂಬ್ರೆ ಸೀಸನ್ ಬಂದುಬಿಟ್ಟಿದೆ. ಸೊ ಆಲ್ರೆಡಿ ಒಂದೆರಡು ಕಿತ್ಕೊಂಡು ಹೋಗಿ ಇಟ್ಟಿದ್ದೀನಿ. ಯಾರು ತಿದ್ದಿಲ್ಲ ಅಂದರೆ ಅದಲ್ಲೇ ಇರುತ್ತೆ. ಸೊ ತೋರಿಸ್ತೀನಂತೆ. ಸೊ ನೋಡಿ, ಬಿಟ್ಟಿದೆ, ಇಲ್ಲೂ ಬಿಟ್ಟಿದೆ, ಇಲ್ಲೂ ಬಿಟ್ಟಿದೆ. ಅದನ್ನ ದೊಡ್ಡದಾಗಬೇಕು. ಆ್ಯಂಡ್ ಇದಕ್ಕೆ ಮುಂಚೆ ಎಕ್ಸಿಮಮ್ ಎಲ್ಲ ಬಿದೋಗಿ ಹಾಳಾಗ್ತಿದೆ. ತುಂಬ ಕಡಿಮೆ ಸಿಕ್ಕಿರೋದು. ಬಟ್ ಲಾಸ್ಟ್ ಟೈಮು ಒಂದೆರಡು ಚೆನ್ನಾಗಿ ಸೈಜ್ ಬಂದು ಕಲರ್ ಬಂದಿತ್ತು. ಐ ಮೀನ್ ಗೊತ್ತೂ ಆಗಲ್ಲ ಇದು ಹಣ್ಣಾಗಿದೆಯೋ ಇಲ್ವೋ ಅಂತ, ಅದೊಂದು ಪ್ರಾಬ್ಲಮ್ಮು. ಸೊ ಇರಲಿ ಅಂತ ಒಂದು ರಿಸ್ಕಲ್ಲಿ ಕಿತ್ಕೊಂಡು ಹೋಗಿದ್ದೆ. ನೋಡೋಣ, ಅದೇನಾದರೂ ಕಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ಮನೆಗೆ ಹೋಗ್ಬಿಟ್ಟು ಕಟ್ ಮಾಡ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಲೈಫ್ ಎಷ್ಟು ನಾರ್ಮಲ್ ಆಗಿದೆ ಇವಾಗ ನಂದು ಅಂತ ನನಗೆ ಖುಷಿ ಆಗ್ತದೆ. ಗಾರ್ಡನ್ಗೆ ಓಡಾಡಿಕೊಂಡು ವ್ಲಾಗ್ಸ್ ಎಡಿಟ್ ಮಾಡಿಕೊಂಡು ವ್ಲಾಗ್ ಮಾಡ್ಕೊಂಡು ಸುತ್ತಾಡಿಕೊಂಡು ಬೇಕಿತ್ತು ಗುರು. ಗೈಸ್, ಆ ಬೈರ ಇದ್ದಾನಲ್ಲ, ಆ ಕಳ್ಳನ ಮಗ ನೋಡಿ ಬರೋದೇ ಇಲ್ಲ ನಮ್ಮ ಹತ್ರಕ್ಕೆ. ದೂರನೇ ಇರ್ತಾನೆ. ಬರ್ತಾನೆ ಸ್ಟಾರ್ಟಿಂಗಲ್ಲಿ ಅಷ್ಟೇ ಪ್ರೀತಿ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ, ಕ್ಯಾರೇ ಅನ್ನಲ್ಲ ಮತ್ತೆ. ಬಟ್ ಇವ್ನು ನೋಡ್ರಿ ಹಿಂದೆನೇ ಓಡಾಡ್ತಾನೆ. ನಾನು ಅವಾಗಲಿಂದ ಒಂದು 10 ರೌಂಡ್ ಹಾಕಿರ್ಬೋದು. 10 ರೌಂಡ್ ನಾನು ಹಿಂದೆನೇ ಓಡಾಡಿದ್ದಾನೆ. ಇವ್ನಿಗೇನೋ ಒಂಥರ ಅಟ್ಯಾಚ್ಮೆಂಟು. ನನ್ನ ಬಗ್ಗೆ ಎಲ್ಲ ಮಾತಾಡಿದ್ದು, ಏನೋ ಒಂಥರ ಅಟ್ಯಾಚ್ಮೆಂಟ್ ಇವನಿಗೆ. ಆ ಥರ ಈ ಥರ ನೋಡಿ ಅವನ್ನ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡಿದ್ದಿದ್ದು ಅವತ್ತಿಗೆ ನೋಡೋಕ್ಕೆ ಎಷ್ಟು ಬೇಜಾರಾಯಿತು ಅಂದರೆ ಮನಸ್ಸಿಗೆ. ನೀವು ನಂಬಲ್ಲ, ವ್ಲಾಗಲ್ಲಿ ತೋರಿಸಿದಷ್ಟೇ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಅಂತ. ಅದಾದಮೇಲೂ ಕರ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಅದೇ ಥರ ಫೀಡು 2-3 ಡೇಸ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಬೆಟರ್ ಆದ. ಸೊ ಅವಾಗ ಒಂದು ಸ್ವಲ್ಪ ಖುಷಿ ಸಮಾಧಾನ ಆಯಿತು. ಬಟ್ ಸ್ಟ್ರಗಲ್ ಸಿಕ್ಕಾಬಟ್ಟೆ ಇತ್ತು. ಏನಂದರೆ ಇನ್ನೊಂದು, ಅವನೇ ನಮ್ಮನ್ನು ಕಡೀಲಿಲ್ಲ ಅವತ್ತು ಮಾಡ್ಬೇಕಾದ್ರೆ, ಐ ಮೀನ್ ಫೀಡ್ ಮಾಡಬೇಕಾದ್ರೆ. ಅವನೇನು ಮಾಡ್ತಾವನಲ್ಲಿ ಏನೋ ಗೊತ್ತಿರೋ ಥರ ಹೋಗ್ಬಿಟ್ಟು ಬಂದ. ಅಲ್ಲಿ ಏನೋ ಬಂದಿದೆ ಅನ್ನೋ ಥರ. ಇಲ್ಲಿ ಆಲ್ಮೋಸ್ಟು ಇವನು ಹುಷಾರಾದಾಗಿಂದ 2-3 ಇಲಿಗಳ ಬೇಟೆ ಆಡಿದ್ದಾನೆ. ಸೊ ಅಂಥವ್ನು ಇವನು. ಅದು ಬೇರೆ ಎಲ್ಲೂ ಸಿಗೋಲ್ಲ ಇಲಿಗಳು. ನಮಗೆ ಸಿಗೋದು ಇದೇ ಜಾಗದಲ್ಲಿ, ಈ ಜಾಗ. ಬಿಕಾಸ್ ಇದು ಇವನ ಜಾಗ, ಅದು ನಮ್ಮ ಬೈರಿನ ಜಾಗ, ಇದು ಇವನ ಜಾಗ. ಸೊ ಇಲ್ಲೇ ಸಿಗ್ತವೆ. ಎತ್ತಾಕೊಂಬಂದ್ಬಿಟ್ಟು ಅಲ್ಲೇ ಇಟ್ಕೋತಾನೆ. ಬೇಟೆ ಅಂದರೆ ಬೇಟೆಗಳು. ಒತ್ತಿಕೆತ್ತ ಬಿಡಲ್ಲ, ಇಲಿ ಬಿಡಲ್ಲ, ಏನು ಬಿಡಲ್ಲ. ನಾನು ಹೇಳಲಿಲ್ವಾ ನೋಡ್ರಿ, ಇಲ್ಲಿ ಇನ್ನೂ ನಾನು 10 ರೌಂಡ್ ಹೊಡೆದ್ರು ನಾನು ಹಿಂದೆನೇ ಓಡಾಡ್ತಾನೆ ಇವನು. ಇವನಿಗೂ ವಾಕಿಂಗ್ ಆಗೋಯ್ತು ಅಲ್ವೇನಲ್ಲ. ತಡಿ ಗೈಸ್, ಇವಾಗ ನೋಡಿ ಫುಲ್ ಸ್ಮೂತಾಗಿದ್ದಾನೆ. ಸ್ಮೂತ್ ಕಡ ನೋಡ್ರಿ. ನಾನು ಹೇಳಿಲ್ವಾ ಗೊರ್ರಂತಡಿ. ಅವನ ಹತ್ರ ಬಂದಿದ್ದಕ್ಕೆ ಅಷ್ಟೇ, ನನಗಲ್ಲ. ನಡಿಯೋ ಬೇರೆ, ನಡಿಯೋ ನೀನು ಬೇರೆ. ನನಗೆ ಅನ್ಕೊಂಡ್ಬಿಟ್ನಲ್ಲ, ನಾನು ಸ್ವಲ್ಪ ಬೈಕ್ ಬಂದುಬಿಡ್ತದೆ ಅದು ಗುರು. ನೋಡಿ ಫುಲ್ ಸ್ಮೂತಾಗಿದ್ದಾನೆ. ಓಕೆನಾ? ನೋಡಿ ಫುಲ್ ರ್ಯಾಶ್ ಕಡ. ಇವು ದೂರ ಇರೋದಕ್ಕೆ ಸುಮ್ಮನವ್ರೆ. ಇಲ್ಲ ಒಬ್ಬರವರಿಗೆ ಇವನು ನೋಡಲಿಲ್ಲ. ರ್ಯಾಶ್ ನನ್ನ ಮೇಲೆ ಆಗ್ಬಿಟ್ಟು ಅನ್ಕೊಂಡೆ. ಅವತ್ತೆಲ್ಲ ಚೆನ್ನಾಗಿದ್ದಲ್ಲ ಗುರು, ಇವತ್ತೇನಾಯ್ತು ಇವಿಗೆ ಅಂತ. ಬೈಕ್ ಬರ್ಸ್ಬಿಟ್ಟಲ್ಲ ಬೈಲಿ. ಇನ್ನೊಂದ್ಸರಿ ತೋರ್ಸೋಣ ಹಿಂಗೆ. ಓಕೆನಾ? ಫುಲ್ ಗುಡ್ ಬಾಯ್ ಕಳ. ಓಕೆನಾ? ಫುಲ್ ಇನ್ನೋಸೆಂಟ್ ಮುಖ. ಇವಾಗ ನೋಡ್ರಿ ಫುಲ್ಲು ಸಿಟ್ ಮುಖ.